ನಮಸ್ಕಾರ ವೀಕ್ಷಕರೇ, ಗುಡ್ ನ್ಯೂಸ್ ಕೇಂದ್ರ ಸರ್ಕಾರದಿಂದ ಹಾಗೂ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು. ಸೊ ಎಲ್ಲ BPL ಹಾಗೂ APL ಅಂತ್ಯೋದಯ ಫಲಾನುಭವಿಗಳಿಗೆ ಒಟ್ಟಾರೆಯಾಗಿ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಬಿಗ್ ಗುಡ್ ನ್ಯೂಸ್ ಬಂದಿರುವಂಥದ್ದು ವೀಕ್ಷಕರ. ಸೊ ಇನ್ನು ಮುಂದೆ ನೀವು ಒಬ್ಬರಿಗೆ 170 ರೂಪಾಯಿದಂತೆ 5 kg ಅಕ್ಕಿಯ ಬದಲಾಗಿ ಹಣ ಏನು ಪಡಿತಾ ಇದ್ರಲ್ವಾ ಈ ಒಂದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ, ಸೊ ಅದು ಇನ್ಮೇಲಿಂದ ನಿಮಗೆ ಹಣ ಬರಲ್ಲ ವೀಕ್ಷಕರೇ. ಸೊ ಅದು ಯಾಕೆ ಬರಲ್ಲ, ಇದೇನೂರು ಗುಡ್ ನ್ಯೂಸ್ ಅಂದ್ಬಿಟ್ಟು ಈ ರೀತಿ ಫೇಕ್ ನ್ಯೂಸ್ ಅಂದರೆ ಇವರು ಶಾಕಿಂಗ್ ನ್ಯೂಸ್ ಹೇಳ್ತಾ ಇದ್ದಾರೆ ಅಂತ ನೀವು ಅನ್ಕೋಬಹುದು. ಸೊ ಮುಂದೆ ನೋಡ್ತಾ ಹೋಗಿ ವೀಕ್ಷಕರೇ, ಗುಡ್ ನ್ಯೂಸೇ ಕಾದಿರುವಂಥದ್ದು. ಸೊ ಬಹಳ ಒಂದು ಇಂಪಾರ್ಟೆಂಟ್ ಮಾಹಿತಿಯಾಗಿರುತ್ತೆ. ಸೊ ಇಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಬಂದಿರುವಂಥದ್ದು. ಇಲ್ಲಿ 5 kg ಅಕ್ಕಿ ಪಡಿತಾ ಇದ್ದೀರಾ ಈಗ ಸದ್ಯದಲ್ಲಿ, ಮತ್ತು 5 kg ಬದಲಾಗಿ ಅಕ್ಕಿಯ ಹಣವನ್ನು ಪಡಿತಾ ಇದ್ದೀರಾ. ಸೊ ಅದು ಇನ್ಮೇಲಿಂದ ಸ್ಟಾಪ್ ಮಾಡಿಬಿಟ್ಟು ಈ ಒಂದು ಅಕ್ಕಿಯ ಜೊತೆಗೆ ಇನ್ನು 3 ಐಟಮ್ಸ್ಗಳನ್ನು ಕೊಡುವಂತಹ ಸಾಧ್ಯತೆಯನ್ನ ಇದೆ ವೀಕ್ಷಕರೇ. ಇಲ್ಲಿ 3 ಸಾಮಗ್ರಿಗಳನ್ನ, ಅಡುಗೆಯ ಸಾಮಗ್ರಿಗಳನ್ನ ಕೊಡುವಂತಹ ಕೆಲಸವನ್ನ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಮಾಡುವಂತಿದೆ ಅಂತ ಮಾಹಿತಿ ಬರ್ತಾ ಇದೆ. ಸೊ ಈ ಒಂದು ತಿಂಗಳಿನಲ್ಲಿ ಅಥವಾ ಎಷ್ಟು ಒಂದು ವರ್ಷಕ್ಕೆ ಎಷ್ಟು ಅಕ್ಕಿ ಬೇಕಾಗತ್ತೆ ಮತ್ತು ಯಾವ ಐಟಮ್ಸ್ಗಳನ್ನು ಕೊಡ್ತಾ ಇರ್ತಾರೆ ನೋಡಿ. ಅಥವಾ ಈಗ ನೋಡಿ, ಐಟಮ್ಸ್ ಅಂದರೆ ಬೇಳೆ ಇರ್ಬೋದು, ಸಕ್ಕರೆ ಇರ್ಬೋದು, ಅಥವಾ ಬೇಳೆಗಳಲ್ಲಿ ಸಾಕಷ್ಟು ಬೇಳೆಗಳಿದ್ದಾವೆ, ಅವು ನಿಮಗೆ ಗೊತ್ತಿರುತ್ತೆ. ಸೊ ಅಂತಹ ಒಂದು ಬೇರೆ ಬೇರೆ ಬೇಳೆಗಳನ್ನು ಕೊಡ್ಬೋದು, ಅಥವಾ ಸಕ್ಕರೆಗಳನ್ನು ಕೊಡ್ಬೋದು, ಅಥವಾ ಚಾಪುಡಿ, ಅಥವಾ ಎಣ್ಣೆ, ಗಾಣದ ಎಣ್ಣೆ. ಸೊ ಈ ರೀತಿ ಸಾಕಷ್ಟು ಐಟಮ್ಸ್ಗಳನ್ನು ನಿಮಗೆ ಕೊಡ್ಬೋದಲ್ವಾ. ಸೊ ಆ ಒಂದು ಐಟಮ್ಸ್ಗಳಲ್ಲಿ 3 ಐಟಮ್ಸ್ಗಳನ್ನು ಚಾಯ್ಸ್ ಮಾಡಿಬಿಟ್ಟು ನಿಮಗೆ ಅಕ್ಕಿಯ ಜೊತೆಗೆ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಒಂದು ಆಯ್ಕೆ ಮಾಡ್ಕೊಂಡಿರುವಂಥದ್ದು ಈಗ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ. ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಬನ್ನಿ. ಹಾಗಾದ್ರೆ ಕಂಪ್ಲೀಟ್ ಆಗಿ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿನೇ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರೇ, ನಾನು ಹೇಳ್ತಾ ಇರುವಂತದ್ದನ್ನ ಲಕ್ಷ್ಯ ಕೊಟ್ಟು ಕೇಳಿ. ಸೊ ಬಹಳ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ಅನ್ನಭಾಗ್ಯ ಯೋಜನೆ ಕಡೆ ಬಂದಿರುವಂತದ್ದು. ಇಲ್ಲಿ ನೋಡಿ, ರಾಜ್ಯ ಸರ್ಕಾರದ ಒಂದು ಆಹಾರ ಸಚಿವರಾದಂತಹ KH ಮುನಿಯಪ್ಪನವರು ಮತ್ತು ಇಲ್ಲಿ ಕೇಂದ್ರ ಸರ್ಕಾರದ ಆಹಾರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಕೂಡಿಸಿಕೊಂಡು ಈ ಒಂದು ಮಾಹಿತಿಯನ್ನ ಕೈಗೊಂಡಿದ್ದಾರೆ ವೀಕ್ಷಕರೇ. ಇಲ್ಲಿ ನೋಡಿ, ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ. ಇಬ್ರು ಕೂಡ ಮಾತಾಡ್ಕೊಂಡಿದ್ರು. ಈಗಾಗಲೇ ಮೊದಲಿಗೆ ಪ್ರಹ್ಲಾದ್ ಜೋಶಿ ಅವರು ಏನ್ ಹೇಳಿದ್ರು ಅಂದ್ರೆ, ನಾನು ಪ್ರತಿ ಒಂದು ರಾಜ್ಯಗಳಿಗೂ ಕೂಡ 1 kg ಅಕ್ಕಿಗೆ 28 ರೂಪಾಯಿ ಕೊಡ್ತೀನಿ. ಸೊ 28 ರೂಪಾಯಿಗೆ 1 kg ನಾನು ಕೊಡ್ತೇವೆ ಅಂತ ಒಂದು ಕೇಂದ್ರ ಸರ್ಕಾರದಿಂದ ಆದೇಶ ಹೊರಡಿಸಿದ್ರು. ಸೊ ಅದರ ಮೇರೆಗೆ ಇಲ್ಲಿ KH ಮುನಿಯಪ್ಪನವರು ಸೊ ಅವರ ಜೋಡಿಗೆ ಮಾತನಾಡಿ ಈಗ ವರ್ಷಕ್ಕೆ ಎಷ್ಟು kg ಅಕ್ಕಿ ಹತ್ತತ್ತೆ ಮತ್ತೆ ಇಲ್ಲಿ ಒಂದು ತಿಂಗಳಿಗೆ ಎಷ್ಟು kg ಅಕ್ಕಿ ಹತ್ತತ್ತೆ ಅನ್ನುವಂಥದ್ದನ್ನ ಸೊ ಕನ್ಫರ್ಮ್ ಮಾಡಿಕೊಂಡು ಇಲ್ಲಿ ಅಕ್ಕಿಯನ್ನ ಈಗಾಗಲೇ ಕೊಡ್ತಾ ಇದೀವಿ. ಅದ್ರ ಜೊತೆಗೇನೆ 5 kg ಅಕ್ಕಿ ಬದಲಾಗಿ ಹಣವೇನು ಕೊಡ್ತಾ ಇದೀವಲ್ಲ, ಸೊ ಅದ್ರ ಬದಲಾಗಿ ನಾವು ಐಟಮ್ಸ್ಗಳನ್ನೇ ಕೊಟ್ರೆ ಹೇಗೆ ಅನ್ನುವಂಥದ್ದನ್ನ ಮಾಹಿತಿಯನ್ನ ಚರ್ಚೆ ಮಾಡ್ತಾ ಇದ್ರು. ಸೊ ಚರ್ಚೆ ಮಾಡಿದ ತಕ್ಷಣ ಆ ಒಂದು ಯಾವ್ಯಾವ ಐಟಮ್ಸ್ ಇದಾವೆ, ಆ ಒಂದು ಐಟಮ್ಸ್ ಈಗಾಗಲೇ ಎಣ್ಣೆ ಕೂಡ ಕೊಡ್ಬೋದು, ಬೇಳೆ ಕೂಡ ಕೊಡ್ಬೋದು, ಅದ್ರ ಜೊತೆಗೇನೆ ಈಗಾಗಲೇ ಮನೆ ಬಳಕೆಯ ಸಾಮಗ್ರಿಗಳನ್ನು ಕೂಡ ಕೊಡ್ಬೋದಲ್ವಾ. ಸೊ ಇಂತಹ ಒಂದು ಸಕ್ಕರೆ ಆಗಿರಲಿ, ಯಾವುದೇ ರೀತಿಯಾದಂತಹ ನಿಮಗೆ ಮನೆ ಬಳಕೆಯ ಅಡುಗೆಯ ವಸ್ತುಗಳನ್ನು ಕೊಡುವಂತಹ ಒಂದು ಸಾಧ್ಯತೆಯನ್ನ ಇದೆ ವೀಕ್ಷಕರೇ. ನೋಡಿ, ಆ ಒಂದು ಪ್ರಹ್ಲಾದ್ ಜೋಶಿ ಅವರು ಏನು ಮಾತಂತ ಹೇಳಿದಂದ್ರೆ, ಈಗ ಒಂದು 7-8 ದಿನಗಳ ಹಿಂದೆನೆ ಒಂದು ಮಾಹಿತಿಯನ್ನು ಹೊರಡಿಸಿದ್ರು. ಸೊ ನಾವು ಎಲ್ಲ ರಾಜ್ಯಗಳಿಗೆ, ಪ್ರತಿಯೊಂದು ರಾಜ್ಯದವರು ಕೂಡ ನಮ್ಮ ಹತ್ರ ಅಕ್ಕಿಯನ್ನ ತಗೋಬಹುದು, 28 ರೂಪಾಯಿ kg ಅಕ್ಕಿ ನಾವು ಕೊಡ್ತಾ ಇದೀವಿ ಅಂತ ಒಂದು ಸ್ಪಷ್ಟನೆಯನ್ನ ಹೊರಡಿಸಿದ್ರು. ಸೊ ನಾವು ಈಗಾಗಲೇ ಮೊದಲು ಕೂಡ ರಾಜ್ಯ ಸರ್ಕಾರ, ನಮ್ಮ ಒಂದು ಕರ್ನಾಟಕ ಸರ್ಕಾರ ಅವರ ಹತ್ರ, ಕೇಂದ್ರ ಸರ್ಕಾರ ಹತ್ರ ಒಂದು ಅಕ್ಕಿ ಕೊಡಿ ಅಂತ, ನಮಗೆ ಅಂತ ಅಕ್ಕಿ ಶಾರ್ಟೇಜ್ ಇದೆ, ಅಕ್ಕಿ ಬೇಕಾಗಿದೆ, ಅಕ್ಕಿ ಕೊಡಿ ಅಂತ ಕೇಳಿದಾಗ ಅವಾಗ ದಾಸ್ತಾನು ಕಡಿಮೆ ಇತ್ತು ಅಥವಾ ಕೆಲವೊಂದಿಷ್ಟು ಕಾರಣಗಳಿಂದಾಗಿ ನಿಮಗೆ ಅಕ್ಕಿ ಕೊಡ್ಲಿಕ್ಕೆ ಆಗಿದ್ದಿಲ್ಲ. ಈಗ ಪ್ರತಿಯೊಬ್ಬರು ರಾಜ್ಯದವರು ನಮ್ಮ ಹತ್ರ ಕೇಳಿಕೊಂಡು ಎಷ್ಟು ಬೇಕು ನೋಡಿ ಅಷ್ಟು ಅಕ್ಕಿಯನ್ನು ನೀವು ತೆಗೆದುಕೊಂಡು ಹೋಗ್ಬೋದು. ಪ್ರತಿ 1 kgಗೆ 28 ರೂಪಾಯಿ ನೀವು ಕೊಡಲೇಬೇಕು ಅಂತ ಒಂದು ಮಾಹಿತಿಯನ್ನು, ಸ್ಪಷ್ಟನೆಯನ್ನು ಹೊರಡಿಸಿರುವಂಥದ್ದು ಈಗ ಒಂದು ಕೇಂದ್ರ ಸರ್ಕಾರ. ಈಗ ಪ್ರಹ್ಲಾದ್ ಜೋಶಿ ಅವರು ಇದನ್ನೇ ಮಾಹಿತಿಯನ್ನು ಹೊರಡಿಸಿದ್ರು ಈಗಾಗಲೇ. ಸೊ ಅದರ ಮೇರೆಗೂ ಕೂಡ ಈಗ ಈ ಒಂದು ರಾಜ್ಯ ಸರ್ಕಾರದ KH ಮುನಿಯಪ್ಪನವರು ಅವ್ರ ಹತ್ರ ಮಾತುಕತೆ ನಡೆಸಿಕೊಂಡು ಸೊ ಈ ಒಂದು 5 kg ಅಕ್ಕಿ ಬದಲಾಗಿ ಹಣವೇನು ಕೊಡ್ತಾ ಇದೀವಲ್ಲ, ಅದ್ರ ಬದಲಾಗಿ ಅಕ್ಕಿನೇ ಕೊಡೋಣ, ಟೋಟಲ್ ಆಗಿ 10 kg ಅಕ್ಕಿನ ಕೊಟ್ಬಿಡೋಣ, ಅಥವಾ 5 kg ಅಕ್ಕಿ ಕೊಟ್ಬಿಟ್ಟು ಆ ಒಂದು ಉಳಿದಂತಹ 5 kg ಬದಲಾಗಿ ಹಣವನ್ನು ಏನು ಕೊಡ್ತೀವಲ್ಲ ಅದ್ರ ಬದಲಾಗಿ ಯಾವುದಾದ್ರೂ ಒಂದು ಐಟಮ್ಸ್ಗಳನ್ನು ಕೊಡೋಣವಾ ಅಂತ ಚರ್ಚೆನ ನಡೆಸಿದ್ದಾರೆ. ಸೊ ಅದನ್ನು ನೀವೇ ಹೇಳ್ಬೇಕಂದ್ರಿ. ಸೊ ಅವ್ರೇನು ಹೇಳಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ. ಸೊ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಇಲ್ಲಿ ನೋಡಿ, ಅಕ್ಕಿ ಬೇಕಾದರೆ ಅಕ್ಕಿನೇ ಬೇಕು ಅಂತ ಹೇಳಿ, ಅಂದರೆ 10 kg ಅಕ್ಕಿನೇ. ಈಗ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 5 kg ಅಕ್ಕಿ ಸಾಲ್ತಾ ಇಲ್ಲ, ಮನೆಯಲ್ಲಿ ತುಂಬ ಜನರು ಇರ್ತಾರೆ. ಸೊ ಅವರಿಗೆ ಅಕ್ಕಿ ಸಾಲ್ತಾ ಇರಲ್ಲ. ಒಬ್ಬೊಬ್ರದ್ದು ರೇಷನ್ಸ್ ಕಾರ್ಡ್ಗಳಲ್ಲಿ ಹೆಸರಿರುತ್ತೆ, ಒಬ್ಬರಿಗೆ
ಕೆಲವೊಬ್ಬರಿಗೆ ರೇಷನ್ ಕಾರ್ಡ್ಗಳಲ್ಲಿ ಹೆಸರು ಇರಲ್ಲ. ಈಗ ನೋಡಿ ಆ ಒಂದು ರೇಷನ್ಸ್ ಕಾರ್ಡ್ಗಳನ್ನು ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ, ಹೆಸರು ಸೇರ್ಪಡೆ ಮಾಡಲಿಕ್ಕೆ, ರೇಷನ್ಸ್ ಕಾರ್ಡ್ ಮಾಡಲಿಕ್ಕೆ ಅವಕಾಶವನ್ನೇ ಕಲ್ಪಿಸಿ ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ. ಅಷ್ಟೊಂದು ದಿನ ಬರೀ ಒಂದು ದಿವಸ ಅಥವಾ 2 ದಿವಸ ಬಿಡುತ್ತೆ. ಅದರೊಳಗೇನೆ ಸರ್ವರ್ ಇಶ್ಯೂ ತುಂಬಾನೇ ಇರುತ್ತೆ. ಅಲ್ಲಿ ಯಾರ್ದು ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಆಗಲ್ಲ, ಅಪ್ರೂವಲ್ ಕೂಡ ಆಗಲ್ಲ. ಇಂತಹ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಸುಮ್ಮನೆ ಇವರು ಏನು ಮಾಡ್ಬೇಕು ಹೇಳಿ, ಅಕ್ಕಿನೇ ಕೊಟ್ರೆ ಒಳ್ಳೇದು ಅಂತ ಒಂದು, ಅಂದ್ರೆ ಅಕ್ಕಿನೇ ಸಿಗಲ್ಲ ಎಲ್ಲಿ ಕೂಡ. ಆಲ್ಮೋಸ್ಟ್ ಈಗ ಬೇರೆ ಐಟಮ್ಸ್ಗಳನ್ನ ಕೊಂಡ್ಕೊಂಡು ತಗೋಬಹುದು, ಹೊರಗಡೆ ಅಂಗಡಿಯಲ್ಲಿ ಯಾವುದೇ ಶಾಪ್ಗಳಲ್ಲಿ ತಗೋಬಹುದು. ಆದರೆ ಇಲ್ಲಿ ಅಕ್ಕಿನೇ ಮುಖ್ಯವಾಗಿ ಬೇಕು ಅನ್ನುವಂಥದ್ದು ಈಗ ಜನರಿಂದ ಅಭಿಪ್ರಾಯ ಬರ್ತಾ ಇದೆ ವೀಕ್ಷಕರೇ. ಅದ್ರ ಜೊತೆಗೇನೆ ನೀವು ಯಾರು ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಅಭಿಪ್ರಾಯನೂ ಕೂಡ ಮುಖ್ಯವಾಗಿರುವಂಥದ್ದು. ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳು ಇದನ್ನೇ ಹೇಳ್ತಾ ಇರುವಂಥದ್ದು, ಅಕ್ಕಿನೇ ಕೊಟ್ರೆ ಒಳ್ಳೆಯದು ಅಂತ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಹಣ ಕೊಟ್ರೆ ಒಳ್ಳೆಯದು, ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಈ ಒಂದು ಐಟಮ್ಸ್ಗಳನ್ನು ಕೊಟ್ರೆ ಬಹಳಷ್ಟು ಒಳ್ಳೆಯದಾಗತ್ತೆ ಅಂತ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಐಟಮ್ಸ್ಗಳನ್ನು ಕೊಟ್ಟರೆ ಯಾವ್ಯಾವ ಐಟಮ್ಗಳನ್ನು ಕೊಡಬೇಕು ಅನ್ನೋಂಥದ್ದನ್ನು ಕಮೆಂಟ್ ಮಾಡಿ. ಮತ್ತೆ ಅಕ್ಕಿ ಬದಲಾಗಿ ಹಣನೇ ಬೇಕಪ್ಪ ನಮಗೆ ಅಂತ ಅನ್ನೋದಾದ್ರೆ ಈಗ ಯಾವ ರೀತಿಯಾಗಿ ಹಣ ಬರ್ತಾ ಇದೆ ನೋಡಿ. ಸೊ ಅದೇ ರೀತಿಯಾಗಿ ಹಣ ಬೇಕಾದರೆ ಹಣ ಬೇಕಂತ ಕಮೆಂಟ್ ಮಾಡಿ. ಇನ್ನೊಂದು ಇಲ್ಲಿ ಆಪ್ಷನ್ ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಕೇಳ್ರಿ. ಇಲ್ಲಿ ನಿಮಗೆ ಹಣನೇ ಬೇಕಂದ್ರೆ ಹಣ ಹಾಕುವಂತಹ ಸಾಧ್ಯತೆ ಕಡಿಮೆ ಇರುತ್ತೆ. 1 ತಿಂಗಳ 2 ತಿಂಗಳು ಲೇಟ್ ಕೂಡ ಆಗ್ಬೋದಲ್ವಾ. ಆದರೆ ಅಕ್ಕಿನೇ ಬೇಕಪ್ಪ ಅಂದರೆ ನಿಮಗೆ ಡೈರೆಕ್ಟಾಗಿ ನ್ಯಾಯಬೆಲೆ ಅಂಗಡಿಗೆ ಹೋಗ್ತೀರಾ, ಅಲ್ಲಿಂದ 10 kg ಅಕ್ಕಿ ತಗೊಂಡ್ಬಿಡ್ತೀರಾ. ಸೊ ನಿಮ್ಮ ಕೆಲಸನೇ ಮುಗಿದೋಗಿಬಿಡುತ್ತೆ. ಹಣ ಈಗ ಬರುತ್ತೆ, ಅವಾಗ ಬರುತ್ತೆ, ನಿಮ್ಮ ಹಣ ಕೊಡಲಿಕ್ಕೆ ನಿಮಗೆ ಲೇಟ್ ಆಗಿಬಿಡುತ್ತೆ ನೋಡಿ. ಅವಾಗ ಏನು ಮಾಡ್ತೀರಾ ಅನ್ನುವಂಥದ್ದನ್ನು ನನ್ನ ಕಡೆಯಿಂದ ಇದು ಹೇಳ್ತಾ ಇರುವಂಥದ್ದು. ಮತ್ತು ಇನ್ನೊಂದು ಆ ಒಂದು ಬೇರೆ ಬೇರೆ ವಸ್ತುಗಳನ್ನ, ಪದಾರ್ಥಗಳನ್ನ ತೆಗೆದುಕೊಳ್ಳಿಕ್ಕೂ ಒಳ್ಳೆ ಅವಕಾಶ. ಸೊ ಅದನ್ನು ಕೂಡ ಪಡ್ಕೊಂಡ್ರು ಒಳ್ಳೇದೇ. ಯಾಕಂದ್ರೆ ಈಗ ನೋಡಿ ಅದು ಕೂಡ ನೀವು ಐಟಮ್ಸ್ಗಳನ್ನ ನ್ಯಾಯಬೆಲೆ ಅಂಗಡಿಯಲ್ಲಿ ತಗೋಬೇಕಲ್ವಾ. ಸೊ ಅಲ್ಲಿ ಹೋಗಿ ತೆಗೆದುಕೊಂಡು ಬಂದ್ರೆ ಉಪಯೋಗವಾಗತ್ತೆ. ಸೊ ಆದರೆ ಹಣನೇ ಬೇಕಪ್ಪ ಅಂದ್ರೆ ನಿಮಗೆ ಹಣ ಬರೋದು ಡಿಲೇ ಕೂಡ ಆಗ್ಬೋದು, ಲೇಟ್ ಕೂಡ ಆಗ್ಬೋದು. ಸೊ ಅವಾಗ ನೀವು ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಾಯ್ತಾ ಕೊಂಡಿರೋದು. ಸೊ ಅದರಿಂದ ಬಹಳಷ್ಟು ನಿಮಗೆ ಅವಶ್ಯಕತೆ ಇರುತ್ತೆ. ಆ ಒಂದು ಹಣದಿಂದ ಏನಾದರೂ ಹೆಲ್ಪ್ ಆಗೋದಿರುತ್ತೆ. ನಿಮಗೆ ಬರಬೇಕಾಗಿರುವಂಥ ಹಣನೇ ಬರಲಿಲ್ಲ ಅಂದ್ರೆ ನಿಮಗೂ ಕೂಡ ಟೆನ್ಷನ್ನೇ. ಸೊ ಅದಕ್ಕೋಸ್ಕರ ಅಕ್ಕಿನೇ ಬರೋದು ಒಳ್ಳೇದು ಅನ್ಸುತ್ತೆ. ಅಂದ್ರೆ ಎಲ್ಲರಿಗೂ ಕೂಡ ಅದೇ ಅನಿಸ್ತಾ ಇರುವಂತದ್ದು. ನಿಮ್ಮ ಅಭಿಪ್ರಾಯ ಏನು ಅನ್ನೋಂಥದ್ದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ನೋಡಿ ವೀಕ್ಷಕರೇ, ನಿಮಗೆ 3 ಐಟಮ್ಸ್ಗಳು ಯಾವ್ಯಾವ ಸಿಗುವಂತದ್ದು ಅನ್ನೋದಂತ ನಾನು ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಹಿಂದೆ ಒಂದು ಸರ್ವೆ ನಡೆದಿತ್ತು, ಗೊತ್ತಿರಬಹುದು ನಿಮಗೆ. ಅಕ್ಕಿನೇ ಬೇಕಾ 10 kg ಅಥವಾ ಅಕ್ಕಿ ಬದಲಾಗಿ ಹಣ ಬೇಕಾ ಅಂತ ಒಂದು ಸ್ಪಷ್ಟನೆಯನ್ನ ಸರ್ಕಾರ ಮಾಹಿತಿ ಹೊರಡಿಸಿದ ತಕ್ಷಣ ಅಲ್ಲಿ 93% ಬರೀ ಅಕ್ಕಿನೇ ಬೇಕು ಅಂತ ಹೇಳಿದ್ರು. ಅದರ ಮೇರೆಗೆ ನಾನು ಅಕ್ಕಿನೇ ತೆಗೆದುಕೊಳ್ಳಿ ಅಂತಾನು ಕೂಡ ನಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಇಲ್ಲಿ ಕೇಳಿ 10 kg ಅಕ್ಕಿನೇ ಸಿಕ್ಬಿಟ್ರೆ ನಿಮ್ಗೆ ಒಳ್ಳೆಯದು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಅಭಿಪ್ರಾಯ ಬರ್ತಾ ಇರುವಂತದ್ದು. ನೀವು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಅಕ್ಕಿ ಜೊತೆಗೇನು ಕೂಡ ಸಾಕಷ್ಟು ಈಗ ಫಲಾನುಭವಿಗಳು ಕೂಡ 3 ಯಾವುದಾದ್ರೂ ಐಟಮ್ಸ್ ಗಳನ್ನ ನಮಗೂ ಕೊಡಿ, ನಮಗೆ ತುಂಬಾ ಹೆಲ್ಪ್ ಆಗತ್ತೆ ಅಂತ ಒಂದು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಕಳಿಸಿರುವಂತದ್ದು. ಈಗ ನೋಡಿ 10 kg ಅಕ್ಕಿ ಕೊಡಿ, 5 kg ಕೇಂದ್ರ ಸರ್ಕಾರದಿಂದ ಬರುತ್ತೆ, 5 kg ನೀವು ಕೊಡ್ತೀರಾ. ಇನ್ನು ಉಳಿದಂತಹ 3 ಐಟಮ್ಸ್ ಗಳನ್ನು ಕೂಡ ನೀವು ಎಲ್ಲಿದಾದ್ರೂ ಕೊಡಿ, ನಮಗೆ ಬಹಳಷ್ಟು ಹೆಲ್ಪ್ ಆಗತ್ತೆ ಅಂತ ಒಂದು ಸ್ಪಷ್ಟನೆಯನ್ನ ಇಲ್ಲಿ ಜನರು ಸಲ್ಲಿಸ್ತಾ ಇರುವಂತದ್ದು. ಸೊ ಒಂದು ಸರ್ವೆಯಲ್ಲಿ ಬರೀ ಎಲ್ಲರೂ ಕೂಡ ಹೆಚ್ಚಾನೆಚ್ಚು ಜನರು ನಮಗೆ ಅಕ್ಕಿನೇ ಬೇಕು ಅಂತ ಸ್ಪಷ್ಟನೆಯನ್ನ ಕೇಳ್ತಾ ಇರುವಂತದ್ದು ವೀಕ್ಷಕರೇ. ಸೊ ಈಗ ಕೂಡ ಸರ್ವೆ ನಡೆಸುವಂತಹ ಸಾಧ್ಯತೆ ಇದೆ. ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನ ನಾವು ಅಲ್ಲೇ ತಿಳಿಸಿ. ಈಗ 3 ಐಟಮ್ಸ್ಗಳು ಯಾವುವು ಸಿಗುವಂಥದ್ದು ಅನ್ನೋದಾದ್ರೆ ಬೇಳೆ, ಎಣ್ಣೆ, ಸಕ್ಕರೆ. ಕ್ಲಿಯರ್ ಆಯ್ತಾ? ಬೇಳೆ, ಎಣ್ಣೆ, ಸಕ್ಕರೆ. ಬೇಳೆಯಲ್ಲಿ ಯಾವುದೇ ಬೇಳೆ ಕೂಡ ಸಿಗ್ಬೋದು, ಕಡಲೆಬೇಳೆ, ಉದುರೆಬೇಳೆ, ತಿಳು ಬೇಳೆ, ಯಾವ ಬೇಳೆನೂ ಕೂಡ ಸಿಗ್ಬೋದು. ಗಾಂಧೇನೆ ಸಿಗತ್ತೆ. ನೆಕ್ಸ್ಟು ಇಲ್ಲಿ ನೋಡಿ ಸಕ್ಕರೆ ಕೂಡ ಸಿಗತ್ತೆ. ಈ 3 ಐಟಮ್ಸ್ಗಳನ್ನು ನಿಮಗೆ ಈ ಒಂದು 10 kg ಜೊತೆಗೆ ಕೊಡುವಂತಹ ಒಂದು ಸಾಧ್ಯತೆ ಇದೆ. ಅಥವಾ ಆ ಒಂದು 5 kg ಬದಲಾಗಿ ಆ ಒಂದು ಹಣ ಏನು ಕೊಡ್ತಿದ್ರಲ್ಲ ಅದರ ಬದಲಾಗಿ ಈ ಒಂದು 3 ಐಟಮ್ಸ್ಗಳನ್ನು ಕೊಡುವಂತಹ ಸಾಧ್ಯತೆ ಇದೆ. ಒಂದು ಹಣ ಬರುತ್ತೆ ಅಥವಾ ಈ ಒಂದು ಐಟಮ್ಸ್ಗಳು ಬರುತ್ತೆ. ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ನೀವು ಸರ್ಕಾರ ಒಂದು ಸರ್ವೆಯನ್ನ ಮಾಡುತ್ತೆ, ಅವಾಗ ನೀವು ಸಲ್ಲಿಸಬಹುದು. ಸೊ ಈಗೂ ಕೂಡ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಸೊ ನಾನು ಕೂಡ ನಿಮ್ಮ ಅಭಿಪ್ರಾಯನ ತಿಳ್ಕೊತೀನಿ. ನೀವು ಕೂಡ ಮತ್ತೊಬ್ಬರ ಅಭಿಪ್ರಾಯವನ್ನ ಕಮೆಂಟ್ ಅಲ್ಲಿ ಓದ್ಕೊಂಡು ತಿಳ್ಕೊಬಹುದು ವೀಕ್ಷಕರೇ. ಸೊ ಆದಷ್ಟು ಹೆಚ್ಚಿನ ಜನರಲ್ಲಿ ಮನವಿ ಏನಪ್ಪಾ ಅಂದ್ರೆ ಕಮೆಂಟ್ ಅನ್ನ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು. ಮುಂದಿನ ಇಂಪಾರ್ಟೆಂಟ್ ಮಾಹಿತಿ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಆದಷ್ಟು ಎಲ್ಲರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗಾದ್ರೆ ಈ ಒಂದು ಮಾಹಿತಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಸೊ ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.